ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬವಿದ್ದಂತೆ. ಆದ್ರೆ ಆ ಹಬ್ಬ ಬರ್ತಿದ್ದಂತೆ ಅನಾಚಾರಗಳು ಉತ್ತುಂಗಕ್ಕೆ ಇರ್ತವೆ. ರಾಜ್ಯದಲ್ಲೂ ಚುನಾವಣೆ ಸಮೀಪಿಸ್ತಾ ಇದ್ದು ನಾಲಿಗೆ ಮೇಲೆ ನಿಗಾ ಇಲ್ಲದೆ ಮಾತನಾಡ್ತಿದ್ದಾರೆ. ಈ ಮಾತುಗಳು ಛೀ ಥೂ ಅನ್ನೋ ಮಟ್ಟಕ್ಕೆ ತಲುಪಿವೆ. ಮೈಯನ್ನು ಮಾಡ್ಕೊಂಡಾಗ ಅವರಿಗೆ ಯಾವ್ದಾವ್ದೋ ಹೆಸರಲ್ಲಿ ಕರಿತೀವಿ, ವೈಶ್ಯ ಅಂತ ಹೇಳ್ತೀವಿ. ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂಥ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮಗೆ ಬಿಟ್ಟಿರ್ತೀನಿ. ಹಿಂಬಾಗಿಲಿಂದ ಬರುವಂತವ್ರನ್ನ ಏನಂತ ಕರಿಬೇಕು? ನಾವು ಭವಿಷ್ಯ ಪಿಂಪುಗಳು ಅಂತ ಕರಿಬಹುದಾ? ಇವ್ರಿಗೂ ಇವತ್ತು ಅದು ಯಾವುದೋ ಬರ್ತಾ ಇದೆಯಲ್ಲ ಸ್ಯಾಂಟ್ರೋ ರವಿ, ಅವ್ರಿಗೇನು ವ್ಯತ್ಯಾಸ? ವಿಧಾನಸಭೆ ಚುನಾವಣೆಗೆ ದಿನೇ ದಿನೇ ಅಖಾಡ ರಂಗೇರ್ತಿದೆ. ಸಂಘಟನೆ, ಮತ ಬ್ಯಾಂಕ್ಗಳನ್ನ ಸೆಳೆಯುವ ಮೂಲಕ ರಾಜಕೀಯ ಪಕ್ಷಗಳು ವೋಟ್ ಬೇಸ್ ಮಾಡ್ಕೊಳ್ತಿವೆ. ಈ ಮಧ್ಯೆ ಒಬ್ಬರನ್ನ ಮತ್ತೊಬ್ಬರು ಹಣಿಯಲು ಹೋಗಿ ತೀರಾ ಕೆಳಮಟ್ಟಕ್ಕೂ ನಾಯಕರು ಇಳಿಯುತ್ತಿದ್ದಾರೆ. ಇವತ್ತು ಆಗಿರೋದು ಕೂಡ ಅದೇ. ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿರೋ ಆ ಒಂದು ಮಾತು ಎದುರಾಳಿ ನಾಯಕರ ಬಾಯಿಯಲ್ಲಿ ಬೆಂಕಿಯುಂಡೆ ಬರುವಂತೆ ಮಾಡಿದೆ. ಮುಂಬೈಗೆ ಹೋಗಿದ್ದ ಶಾಸಕರ ಟೀಮ್ ಬಗ್ಗೆ ಲೇವಡಿ. ಎಂಎಲ್ಎಗಳನ್ನ ವೇಶ್ಯರಿಗೆ ಹೋಲಿಸಿದ ಹರಿಪ್ರಸಾದ್. ವಿಜಯನಗರದಲ್ಲಿ ನಡೀತಾ ಇದ್ದ ಬಸ್ ಯಾತ್ರೆ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರನ್ನ ಹಣಿಯೋ ಆತುರದಲ್ಲಿ ತೀರಾ ಆಕ್ಷೇಪಾರ್ಹ ರೀತಿಯಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಹಿಂದೆ ತಾವು ಯಾವುದೇ ಸರ್ಕಾರವನ್ನು ಆಯ್ಕೆ ಮಾಡದೇ ಇದ್ದ ಸಂದರ್ಭದಲ್ಲಿ ಅತಂತ್ರ ವಿಧಾನಸಭೆ ಇದ್ದು ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಿದಾಗ ನಾವೆಲ್ಲರೂ ಸಹ ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ನೋಡಿದ್ರಿ. ಆದ್ರೆ ಕೆಲವು ಶಾಸಕರು ತಮ್ಮ ಮಾರಾಟ, ತನ್ನ ಹೊಟ್ಟೆಪಾಡಿಗಾಗಿ ಮಹಿಳೆ ಮೈಯನ್ನು ಮಾರ್ಕೊಂಡಾಗ ಅವರಿಗೆ ಯಾವ್ದಾವ್ದೋ ಹೆಸರಲ್ಲಿ ಕರಿತೀವಿ, ವೈಶ್ಯ ಅಂತ ಹೇಳ್ತೀವಿ. ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂಥ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮಗೆ ಬಿಟ್ಟಿರ್ತೀನಿ. ಹರಿಪ್ರಸಾದ್ ಹೇಳಿಕೆಗೆ ಕೇಸರಿ ಕಲಿಗಳು ನಿಗಿ ನಿಗಿ. ಬಿಕೆ ಹರಿಪ್ರಸಾದ್ ಹೇಳಿಕೆಯಿಂದ ಕೆಂಡಾಮಂಡಲರಾಗಿರೋ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ದಾರೆ. ಹರಿಪ್ರಸಾದ್ ವಿರುದ್ಧ ಮನಸೋ ಇಚ್ಛೆ ವಾಗ್ದಾಳಿ ನಡೆಸಿದ್ದಾರೆ. ಹರಿಪ್ರಸಾದ್ ಯಾವ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ? ನಾವು ನೇರವಾಗಿ ಗೆದ್ದು ಬಂದಿದ್ದೀವಿ, ಜನರಿಂದ ಆಯ್ಕೆಯಾಗಿ ಬಂದಿದ್ದೀವಿ, 4 ಬಾರಿ ಆಯ್ಕೆಯಾಗಿದ್ದೀವಿ. ಹರಿಪ್ರಸಾದ್ ಇಲ್ಲಿ ಆಯ್ಕೆಯಾಗಿದ್ದಾರೆ. ಹರಿಪ್ರಸಾದ್ ಹಿಂಬಾಗಿಲಿಂದ ಬಂದಿದ್ದಾರೆ. ಹಿಂಬಾಗಿಲಿಂದ ಬಂದು ಇವತ್ತು ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ. ಹಿಂದೆ MP ಆಗಿದ್ರು. ಅಂದ್ರೆ ಹಿಂಬಾಗಿಲಿಂದ ಬರುವಂತವ್ರನ್ನ ಏನಂತ ಕರಿಬೇಕು? ನಾವು ಭವಿಷ್ಯ ಪಿಂಪುಗಳು ಅಂತ ಕರಿಬಹುದಾ? ನಮ್ಮ ಮೇಲೆ ಈ ಪದ ಬಳಕೆ ಮಾಡಬೇಕು ಅಂದರೆ ಕಾರಣ ಯಾರು? ಆವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾಗ ಇವರೆಲ್ಲ ಸೇರಿ ನಮ್ಮನ್ನ ಕರ್ಕೊಂಡೋಗಿ ಕುಮಾರಸ್ವಾಮಿ ಹತ್ರ ಬಿಟ್ರಲ್ಲ, ಆವತ್ತು ನಾವೇನಾಗಿದ್ವಿ? ಕರ್ಕೊಂಡೋಗಿ ಬಿಟ್ಟವ್ರಿಗೆ ಏನಂತ ಕರಿಬೇಕು? ಇವ್ರಿಗೂ ಇವತ್ತು ಅದು ಯಾವುದೋ ಬರ್ತಾ ಇದೆಯಲ್ಲ ಸ್ಯಾಂಟ್ರೋ ರವಿ, ಅವ್ರಿಗೇನು ವ್ಯತ್ಯಾಸ? ನಮ್ಮನ್ನೆಲ್ಲ ವೇಶ್ಯರು ಅನ್ಬೇಕಾಗಿರೋದು. ಆವತ್ತು ಇದನ್ನು ಮಾಡಿದ್ರಲ್ಲ, ಅವ್ರಿಗೆ ಹೇಳಬೇಕು. ರಾಜಕೀಯ ಅಂದ್ರೆ ಜನಸಾಮಾನ್ಯರು ಛೀ ಥೂ ಅಂತಿದ್ದಾರೆ. ಇಂತಹ ಸಮಯದಲ್ಲಿ ನಾಯಕರು ಅನಿಸಿಕೊಂಡವರು ಮೌಲ್ಯಯುತ ಮಾತುಗಳನ್ನ ಮರೆತು ಈ ರೀತಿ ವರ್ತಿಸ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜಕೀಯ ಪಕ್ಷಗಳಿಂದ ಮತ ಸೆಳೆಯೋಕೆ ಎಷ್ಟು ಕಾರ್ಯತಂತ್ರ ಅಗತ್ಯವೋ ಅಷ್ಟೂ ಕಾರ್ಯತಂತ್ರಗಳು ಭರ್ಜರಿಯಾಗಿ ನಡೀತಾ ಇದೆ. ಅಭಿವೃದ್ಧಿ ಕೆಲಸದ ವಿಚಾರದಲ್ಲಿ ಓಟ್ ಕೇಳೋ ಕಾರ್ಯತಂತ್ರ ಸೈಡಿಗಿಟ್ಟು ಈಗ ಭರವಸೆಯ ಮೂಲಕ ಮತ ಬೇಟೆಗೆ ಸಜ್ಜಾಗಿದ್ದಾರೆ. ವಿಧಾನಸಭೆ ಚುನಾವಣೆಗೆ ಪ್ರಣಾಳಿಕೆ ಪಾಲಿಟಿಕ್ಸ್. ಉಚಿತ ಘೋಷಣೆಗಳ ಜೊತೆ ಏಟು ಎದುರೇಟು. ವಿಧಾನಸಭೆ ಚುನಾವಣೆಗೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿವೆ. ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ, ಕಾಂಗ್ರೆಸ್ ಪ್ರಜಾಧ್ವನಿ ಹಾಗೂ ಜೆಡಿಎಸ್ ಪಂಚರತ್ನ ಯಾತ್ರೆಯಲ್ಲಿ ತೊಡಗಿವೆ. ಜೊತೆಗೆ ಮತ ಸೆಳೆಯೋ ನಿಟ್ಟಿನಲ್ಲಿ ಉಚಿತ ಯೋಜನೆಗಳ ಘೋಷಣೆ ಕೂಡ ಭರ್ಜರಿಯಾಗಿ ನಡೀತಿದೆ. ಉಚಿತ ವಿದ್ಯುತ್, ಗೃಹಲಕ್ಷ್ಮಿ ಬಳಿಕ SC/STಗೆ ಸ್ಕೆಚ್. ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 200 ಯೂನಿಟ್ ವಿದ್ಯುತ್ ಫ್ರೀ. ಗೃಹಿಣಿಯರಿಗೆ ಮಾಸಿಕ 2,000 ರೂಪಾಯಿ. ಮಾಸಾಶನ ಘೋಷಣೆ ಬೆನ್ನಲ್ಲೇ ಇದೀಗ ಭೂರಹಿತ SC/ST ಸಮುದಾಯಗಳ ಕುಟುಂಬಗಳಿಗೆ ಭೂಮಿ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೇರಿ ಹಲವು ಘೋಷಣೆಗಳನ್ನು ಘೋಷಿಸಲು ಸಿದ್ಧತೆ ಮಾಡಿಕೊಂಡಿದ್ದು, ಈ ಮೂಲಕ ಭರ್ಜರಿ ವೋಟ್ ಬ್ಯಾಂಕ್ ಸೃಷ್ಟಿಸಿಕೊಳ್ಳೋ ಯತ್ನದಲ್ಲಿದೆ. SC/ST ಸಮುದಾಯಕ್ಕೆ ಕೃಷಿ ಜಮೀನು ನೀಡುವ ಚಿಂತನೆಯಲ್ಲಿರೋ ಕಾಂಗ್ರೆಸ್ ನಾಯಕರು ಜಮೀನು ರಹಿತ ಕುಟುಂಬಕ್ಕೆ
2 ಎಕರೆ ಭೂಮಿ ನೀಡಲು ಚಿಂತನೆ ನಡೆದಿದೆ ಎನ್ನಲಾಗ್ತಿದೆ. 1 ರಿಂದ 5ರವರೆಗಿನ ವಿದ್ಯಾರ್ಥಿಗಳಿಗೆ 150 ಸ್ಕಾಲರ್ಶಿಪ್, 6 ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ 300 ರೂಪಾಯಿ ಸ್ಕಾಲರ್ಶಿಪ್, ತಾಯಿ ಹೆಸರಲ್ಲಿ ಅಕೌಂಟ್, ನೇರವಾಗಿ ಹಣ ಜಮೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕೇಂದ್ರ ನಿಲ್ಲಿಸಿರುವ ವಿದ್ಯಾರ್ಥಿ ವೇತನ ನೀಡುವ ಭರವಸೆ, ವಸತಿ ರಹಿತ 5 ಲಕ್ಷ ಕುಟುಂಬಗಳಿಗೆ ಮನೆ, ಐರಾವತ ಯೋಜನೆಯಡಿ 10,000 ಯುವಕರಿಗೆ ಉದ್ಯೋಗ, 2, 3, 4 ವೀಲರ್ ವಾಹನ ಖರೀದಿಗೆ ಸಬ್ಸಿಡಿ, ಸಹಾಯಧನ ನೀಡೋ ಬಗ್ಗೆ ಚಿಂತನೆ ನಡೀತಿವೆ. ಒಂದೇ ವೇದಿಕೆ ಮೇಲೆ ಚರ್ಚೆ ಮಾಡೋಣ. ನಾವು 7ನೇದಂತ 30 ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೀವಿ. ನೀವು 600ರಲ್ಲಿ 10% ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. 550 ಭರವಸೆಗಳನ್ನ ಅವ್ರಿಗೆ ಈಡೇರಿಸಕ್ಕಾಗಿಲ್ಲ. ಅಂದ್ರೆ 90%. ದಿನ ಒಂದು ಪ್ರಶ್ನೆ ಆಗ್ತಾ ಇದ್ದೀವಿ, ನಿಮ್ಮ ಹತ್ರ ಉತ್ತರ ಇದೆಯಾ ಅಂತ. ಯಾವುದಕ್ಕೂ ಉತ್ತರ ಇಲ್ಲ. ಕಾಂಗ್ರೆಸ್ ಪ್ರಣಾಳಿಕೆಗೆ ಬಿಜೆಪಿ ಜೆಡಿಎಸ್ ವ್ಯಂಗ್ಯವಾಡಿವೆ. ಇದೆಲ್ಲ ಬೋಗಸ್ ಅಂತ ಟೀಕೆ ಮಾಡಿದ್ದಾರೆ. ನೀವು ವಿದ್ಯುತ್ ಶಕ್ತಿಯನ್ನು ಇವತ್ತು 200 ಯೂನಿಟ್ ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡ್ಕೊಂಡವ್ರೆ. ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ? ಈ 2,000 ರೂಪಾಯಿನ ಗೃಹಲಕ್ಷ್ಮಿನೋ ಏನೋ ಯೋಜನೆ ಹೇಳೋರಲ್ಲ, ಇದು ಕೊಡ್ಲಿಕ್ಕೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ? ಇವೆಲ್ಲ ಲೆಕ್ಕ ತೆಗೆದ್ರೆ ಒಂದು 20-25 ಸಾವಿರ ಕೋಟಿ ಇದಕ್ಕೆ ಕೊಡಬೇಕಾಗಿ ಬಂದರೆ ಅಂತಿಮವಾಗಿ ಅಲ್ಟಿಮೇಟ್ಲಿ ಡೆವಲಪ್ಮೆಂಟ್ಗೆ ಏನು ಮಾಡ್ತೀರಿ? ಇದು ಸಮಸ್ಯೆ. ಅದರಿಂದ ಇಲ್ಲಿ ಜನತೆಯು ಸಹ ಸೂಕ್ಷ್ಮವಾಗಿ ಇಂಥ ವಿಷಯಗಳನ್ನು ಗಮನಿಸಬೇಕು ಅನ್ನೋದು ಹೇಳ್ತೀನಿ. ಒಟ್ಟಾರೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಪಕ್ಷಗಳಿಂದ ಮತ ಸೆಳೆಯೋ ಕಸರತ್ತು ಶುರುವಾಗಿದ್ದು, ಇದು ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗದೆ ಗೆದ್ದ ಮೇಲೆ ಕಾರ್ಯಗತವಾಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೆಹಲಿಯಲ್ಲಿ 2 ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿಯನ್ನ ನಡೆಸಲಾಯಿತು. ಈ ಕಾರ್ಯಕಾರಿಣಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಜಯದ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂಬರುವ ಲೋಕಸಭೆ ಹಾಗೆ ವಿಧಾನಸಭೆ ಚುನಾವಣೆಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಏನೆಲ್ಲ ಸಂದೇಶಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಮತಕ್ಕಿಂತ ದೇಶದ ಹಿತ ಮುಖ್ಯ ಅಂತ. ಅಂದ್ರೆ ಮತಗಳನ್ನ ಪಡೆಯುವಂಥದನ್ನ ನಮಗ್ ಬಿಟ್ಬಿಡಿ, ಆದ್ರೆ ದೇಶದ ಹಿತ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಯೋಜನೆಗಳಿರಬಹುದು, ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳಿದ್ ಯಾವುದನ್ನು ಕೂಡ, ಅಂದ್ರೆ ಸಾಕಷ್ಟು ವಿವಾದಕ್ಕೂ ಕೂಡ ಈ ಹಿಂದೆ ಕಾರಣವಾದಂತಹ ಯೋಜನೆಗಳು ಯಾವುದೂ ಕೂಡ ಬೇಡ. ದೇಶದ ಹಿತ ಮುಖ್ಯ. ಹಾಗಾಗಿ ಮತ ಚಿಂತೆ ನಮಗ್ ಬಿಟ್ಬಿಡಿ, ದೇಶದ ಹಿತಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಕೆಲಸಗಳನ್ನ ಮುಂದುವರಿಸಿ ಅನ್ನುವಂತಹ ಒಂದು ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇನ್ನು ವೋಟ್ ತರೋ ಕೆಲಸ ನಮಗ್ ಬಿಟ್ಬಿಡಿ, ನೀವು ಸ್ಥಳೀಯವಾಗಿ ನಿಮ್ಮ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಈಗ ಕೇಂದ್ರ ಸರ್ಕಾರದ ಯೋಜನೆಗಳಿರಬಹುದು, ರಾಜ್ಯ ಸರ್ಕಾರದ ಯೋಜನೆಗಳಿರಬಹುದು, ಅದನ್ನ ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ನೀವು ಮಾಡಿ. ವೋಟ್ ತರುವಂತಹ ಕೆಲಸವನ್ನ ನಮಗ್ ಬಿಟ್ಬಿಡಿ. ಅಂದ್ರೆ ಮೋದಿ ಅಲೆ ದೇಶದಲ್ಲಿ ನಾವು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತೀವಿ. ಹಾಗಾಗಿ ವೋಟ್ ತರೋ ಕೆಲಸವನ್ನ ನಮಗ್ ಬಿಟ್ಬಿಡಿ. ಆದ್ರೆ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದ ಯೋಜನೆಗಳು ಏನೇನೆಲ್ಲ ಇದೆಯಲ್ಲ ಅದನ್ನ ಜನರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿ, ಜನರಿಗೆ ಆ ಯೋಜನೆಗಳನ್ನ ಅರ್ಥ ಮಾಡಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇನ್ನು ಸ್ಥಳೀಯವಾಗಿ ಪಕ್ಷದ ಕೈ ಬಲಪಡಿಸಿ, ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಸಂಘಟನೆ, ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಪಕ್ಷದ ಕೈ ಬಲಪಡಿಸಿ ಅಂತ ಬಿಜೆಪಿ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಿವಿ ಮಾತನ್ನ ಹೇಳಿದ್ದಾರೆ. ಬೂತ್ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಅವರ ಜೊತೆ ಮಾತನಾಡಿ ಪಕ್ಷದ ಒಲವನ್ನ ಹೆಚ್ಚು ಮಾಡಿ, ಜನರಿಗೆ ಪ್ರತಿ ಮನೆಗೂ ಪಕ್ಷದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ಡಬಲ್ ಇಂಜಿನ್ ಸರ್ಕಾರದ ಯೋಜನೆಗಳು, ಅದನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿ, ಮನೆಗೆ ಅಭಿವೃದ್ಧಿ ಕಾರ್ಯವನ್ನ ತಲುಪಿಸಿ. ಒನ್ಸ್ ಅಗೇನ್ ಕೇಂದ್ರ ಸರ್ಕಾರದಿಂದ ಇಲ್ಲಿ ತನಕ ಜಾರಿಯಾಗಿರುವಂತಹ ಯೋಜನೆಗಳು, ರಾಜ್ಯ ಸರ್ಕಾರದಿಂದ ಜಾರಿಯಾಗಿರುವಂತಹ ಯೋಜನೆಗಳು, ಅದರ ಫಲಾನುಭವಿಗಳು, ಅದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಇದೆಲ್ಲವನ್ನ ಮನೆಗೆ ಆ ಅಭಿವೃದ್ಧಿ ಕಾರ್ಯವನ್ನ ತಲುಪಿಸುವಂತಹ ಕೆಲಸವನ್ನ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಯಾರ ಬಗ್ಗೆಯೂ ಕೂಡ ಅನಗತ್ಯ ಟೀಕೆ ಬೇಡ. ಈಗ ರಾಜಕೀಯ ಚುನಾವಣಾ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಕೀಳು ಪದಗಳನ್ನ ಉಪಯೋಗಿಸಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡಲಾಗ್ತಾ ಇದೆ, ಅದನ್ನ ನಾವೆಲ್ಲರೂ ಕೂಡ ನೋಡ್ತಾನೆ ಇದ್ದೀವಿ. ಈ ರೀತಿಯಾದಂತಹ ಅನಗತ್ಯ ಟೀಕೆಗಳು ಬೇಡ. ಅಭಿವೃದ್ಧಿ ಕೆಲಸವನ್ನಷ್ಟೇ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿ. ವೃತಃ ಯಾರ ಮೇಲೂ ಕೂಡ ಟೀಕೆಗಳನ್ನ ಮಾಡಬೇಡಿ. ಅಂದ್ರೆ ಈಗ
ಒಂದಷ್ಟು ಸಾಫ್ಟ್ ಕಾರ್ನರ್ ಇರುತ್ತೆ. ಸೊ ಹಾಗಾಗಿ ಯಾರಿಗೂ ಕೂಡ ಅನಗತ್ಯ ಟೀಕೆಯನ್ನ ಮಾಡಿ ವಿರೋಧವನ್ನ ಕಟ್ಕೊಳ್ಬೇಡಿ ಅನ್ನುವಂತಹ ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇನ್ನು ಅನಗತ್ಯ ವಿವಾದಗಳಿಂದಲೂ ಕೂಡ ದೂರ ಇರಿ. ನಾವು ನೋಡಬಹುದು ಈಗ ಸ್ಯಾಂಟ್ರೋ ರವಿ ವಿಚಾರ ಇರಬಹುದು, ಹೀಗೆ ಬ್ಯಾಕ್ ಟು ಬ್ಯಾಕ್ ವಿವಾದಗಳು ರಾಜ್ಯ ಸರ್ಕಾರವನ್ನ ಬೆಂಬಿಡದೆ ಕಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ಅನಗತ್ಯ ವಿವಾದಗಳಿಂದ ದೂರ ಇರಿ. ಚುನಾವಣೆ ಸಂದರ್ಭದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾರು ಕೂಡ ವಿವಾದದಲ್ಲಿ ಸಿಲುಕೊಳ್ಬೇಡಿ, ಅನಗತ್ಯ ವಿವಾದದಿಂದ ದೂರ ಇರಿ ಅಂತ ಹೇಳಿದ್ದಾರೆ. ಇನ್ನು 4 ದಿಕ್ಕುಗಳಿಂದ ಅಂದ್ರೆ ಗೆಲ್ಲದ ಕ್ಷೇತ್ರಗಳಲ್ಲಿ ಖಾತೆಯನ್ನ ತೆರಿಬೇಕು. ಈಗ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್, ಡಿ ಗ್ರೇಡ್ ಅಂತ ಹೇಳ್ತೀವಿ. ಎ ಗ್ರೇಡ್ ಅಲ್ಲಿ ಗೆದ್ದೆ ಗೆಲ್ತಾರೆ, ಬಿ ಗ್ರೇಡ್ ನಲ್ಲಿ ಪಕ್ಷ ಸಂಘಟನೆ ಮಾಡಿದ್ರೆ ಪಕ್ಕ ಗೆದ್ದೆ ಗೆಲ್ತೀವಿ ಅಂತ ಇರುತ್ತೆ. ಆದ್ರೆ ಸಿ ಹಾಗೆ ಡಿ ಗ್ರೇಡ್ ಈ ಕ್ಷೇತ್ರಗಳೇನಿರುತ್ತಲ್ಲ ಅಲ್ಲಿ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನ ಮಾಡಬೇಕು, ಗೆಲುವು ಸಿಕ್ಲೇಬೇಕಾದ್ರೆ, ಗೆಲುವನ್ನ ದಕ್ಕಿಸ್ಕೊಳ್ಬೇಕಾದ್ರೆ ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಮಾಡಬೇಕು, ಅಲ್ಲಿ ಅಭ್ಯರ್ಥಿಯನ್ನ ಗೆಲ್ಲೋದಕ್ಕೆ ಏನ್ ಮಾಡಬೇಕು, ಇದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಗೆಲ್ಲದ ಕ್ಷೇತ್ರಗಳಲ್ಲಿ ಖಾತೆಯನ್ನ ತೆರಿಬೇಕು ಅನ್ನುವಂಥ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಏನೋ 4 ದಿಕ್ಕುಗಳಿಂದ ರಥಯಾತ್ರೆಯನ್ನ ಮಾಡಿ ಅಂತ ಹೇಳಿ. ಈಗ ಬಿಜೆಪಿಯ ಜನಸಂಕಲ್ಪ ಯಾತ್ರೆಯನ್ನ ನಾವು ನೋಡಬಹುದು, ಮತ್ತೊಂದು ಕಡೆ JDS ನ ಪಂಚರತ್ನ ರಥಯಾತ್ರೆ, ಮತ್ತೆ ಕಾಂಗ್ರೆಸ್ನಿಂದಲೂ ಕೂಡ ರಥಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಸೊ ಹೀಗೆ 3 ಪಕ್ಷಗಳು ಕೂಡ ಯಾತ್ರೆಯನ್ನ ಮಾಡೋ ಮುಖಾಂತರ ಜನರನ್ನ ತಲುಪುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬಿಜೆಪಿಯ ಜನಸಂಕಲ್ಪ ಯಾತ್ರೆ ಸಮಾರೋಪಕ್ಕೆ ಬಂದು ನಿಂತಿದೆ. ಆದ್ರೂ ಕೂಡ ಚುನಾವಣೆ ಸಂದರ್ಭದಲ್ಲಿ 4 ದಿಕ್ಕುಗಳಿಂದ ಕೂಡ ಮತ್ತೆ ರಥಯಾತ್ರೆಯನ್ನ ಮಾಡುವ ಮೂಲಕ ಜನರ ವಿಶ್ವಾಸವನ್ನ ಗಳಿಸಿ ಅನ್ನುವಂತಹ ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಏನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇದ್ದ 2 ದಿನಗಳ ಮಹತ್ವದ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ತೆರೆ ಬಿದ್ದಿದೆ. ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಚುನಾವಣೆ ಗೆಲುವಿನ ಬಗ್ಗೆ ಹಲವು ಮಹತ್ವದ ಚರ್ಚೆಗಳು ನಡೆದಿದೆ. ಈ ಮಧ್ಯೆ ಮಾಜಿ ಸಿಎಂ BSY ಜೊತೆ ಪ್ರಧಾನಿ ನರೇಂದ್ರ ಮೋದಿ ಪ್ರತ್ಯೇಕವಾಗಿ 15 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಇದು ರಾಜ್ಯ ಬಿಜೆಪಿಯಲ್ಲಿ ಭಾರೀ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಎರಡು ದಿನಗಳ ಕಾಲ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ದೆಹಲಿಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಯಡಿಯೂರಪ್ಪ ಅವರ ಜೊತೆ ಮಾತನಾಡಿದ್ದಾರೆ. ಪ್ರತ್ಯೇಕವಾಗಿ 15 ನಿಮಿಷಗಳ ಕಾಲ ಮಾತನಾಡಿರುವಂಥದ್ದು ಈಗ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಹೊಸಕೋಟೆಯಲ್ಲಿ ಸಚಿವ MTB ಮುಸ್ಲಿಂ ಮತಬೇಟೆ ಶುರು ಮಾಡಿಕೊಂಡಿದ್ದಾರೆ. ಸಚಿವ MTB ನಾಗರಾಜ್ ನೇತೃತ್ವದಲ್ಲಿ ಭರ್ಜರಿ ಕವ್ವಾಲಿ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ಮುಸ್ಲಿಂ ಟೋಪಿ ಧರಿಸಿ ಕಾರ್ಯಕ್ರಮದಲ್ಲಿ MTB ನಾಗರಾಜ್ ಭಾಗಿಯಾಗಿದ್ದರು. ಇನ್ನು MTB ಪುತ್ರ ರಾಜೇಶ್ ಕೂಡ ಕಾರ್ಯಕ್ರಮದಲ್ಲಿ ಇದ್ದರು. ಹೊಸಕೋಟೆ ಚನ್ನ ಬೈರೇಗೌಡ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದಲ್ಲೇ ಪ್ರಥಮ ಬಾರಿಗೆ ಖ್ಯಾತ ಗಾಯಕರಾದ ರೈಸ್ ಅನೀಸ್ ಸಾಬ್ರಿ ಹಾಗೂ ಸನ್ಮಾನ್ ಅಲಿ ಒಂದೇ ವೇದಿಕೆಯಲ್ಲಿ ಪ್ರದರ್ಶನ ನೀಡಿದ್ರು. ಸಾಕಷ್ಟು ಹಣ ಖರ್ಚು ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಸಂಗೀತಗಾರರ ಮೇಲೆ ಕ್ಷೇತ್ರದ ಜನರು ಹಣ ಸುರಿದಿದ್ದಾರೆ. ಸ್ಯಾಂಟ್ರೋ ರವಿ ಪ್ರಕರಣ ಸಿಐಡಿಗೆ ಹಸ್ತಾಂತರ ಆಗಿದ್ದೇ ತಡ ಮೈಸೂರಲ್ಲಿ ಸಿಐಡಿ ಟೀಮ್ ಬೀಡು ಬಿಟ್ಟಿದೆ. ಮೈಸೂರು ವಿಜಯನಗರ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಕಲೆ ಹಾಕುವುದರ ಜೊತೆಗೆ ತನಿಖಾ ವರದಿಯನ್ನು ಪಡೆದು ತನಿಖೆ ಆರಂಭ ಮಾಡಿದೆ. ಕೇವಲ ಸ್ಯಾಂಟ್ರೋ ರವಿ ಹೆಂಡತಿ ಕೊಟ್ಟ ದೂರು ಅಷ್ಟೇ ಅಲ್ಲದೆ ಎಲ್ಲ ಆಯಾಮದಲ್ಲೂ ತನಿಖೆ ಶುರುವಾಗಿದೆ. ಸ್ಯಾಂಟ್ರೋ ರವಿ ಸಿಐಡಿ ಕಸ್ಟಡಿಗೆ ಜನವರಿ 30ರ ತನಕ ಸ್ಯಾಂಟ್ರೋಗೆ ಡ್ರಿಲ್. ಪೊಲೀಸರ ಕಸ್ಟಡಿಯಿಂದ ಬಚಾವಾಗಿದ್ದ ಬ್ರೋಕರ್ ರವಿಗೆ ಈಗ ಸಿಐಡಿ ಸಂಕಷ್ಟ ಎದುರಾಗಿದೆ. ಸರ್ಕಾರ ಸಿಐಡಿಗೆ ಪ್ರಕರಣವನ್ನ ವರ್ಗಾಯಿಸ್ತಾ ಇದ್ದಂತೆ ತನಿಖೆಯ ಹಾದಿ ಚುರುಕುಗೊಂಡಿದೆ. ಸ್ಯಾಂಟ್ರೋ ರವಿ ಪ್ರಕರಣದ ವರದಿಯನ್ನ ಇಂಚಿಂಚು ಬಿಡದೆ ಜಾಲಾಡಿರುವ ಸಿಐಡಿ ಈಗಾಗಲೇ ಮೈಸೂರು ಪೊಲೀಸರಿಂದ ಇಷ್ಟು ದಿನದ ತನಿಖಾ ವರದಿಯನ್ನ ಪಡೆದುಕೊಂಡಿದೆ. ಜೊತೆಗೆ ಕೋರ್ಟ್ ಮೊರೆ ಹೋಗಿ ಸ್ಯಾಂಟ್ರೋ ರವಿಯನ್ನ ಜನವರಿ 30ರವರೆಗೆ ವಶಕ್ಕೆ ಪಡೆದಿದೆ. ಸೊ ಈಗ ನಾವು ಏನು ಸಿಐಡಿ ಟೀಮ್ ಬಂದಿದ್ದು ಅವ್ರಿಗೆ ಆಲ್ರೆಡಿ ಕೊಟ್ಟಾಯಿತು. ಸೊ ಅವರು IO ಏನಿದಾರೋ ಅವರು ಅದರಲ್ಲಿ ಮುಂದೆ ಬರ್ತಾರೆ ಇನ್ವೆಸ್ಟಿಗೇಷನ್ಗೆ. ನಾವು ಲೋಕಲ್ ಏನಾದರೂ ಅವರಿಗೆ ಅಸಿಸ್ಟೆನ್ಸ್ ಬೇಕಾದ್ರೆ ಏನಾದರೂ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಗೌರ್ಮೆಂಟಿಂದ ಯಾವ ಪ್ರಕರಣವೂ ಸಿಐಡಿ ತನಿಖೆ ಕೊಡ್ಬೋದು. ಸ್ಯಾಂಟ್ರೋ ರವಿ ಪ್ರಕರಣವನ್ನ ಸಿಐಡಿಗೆ ನೀಡಿರೋದನ್ನ ಒಡನಾಡಿ ನಿರ್ದೇಶಕ ಸ್ಟ್ಯಾನ್ಲಿ ಸ್ವಾಗತಿಸಿದ್ದಾರೆ. ಸಿಮಿಲಾರಿಟಿ ಇದೆಯಲ್ಲ, ಅದನ್ನ ಸಿಐಡಿ ಅಧಿಕಾರಿಗಳು ಗಮನಿಸ್ತಾರೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಹಾಗಾಗಿ ಈಗ ಮೊದಲಿಗೆ ನಾನು ಹೇಳ್ತಾ ಇರುವಂಥದ್ದು, ಈ ಸಂತ್ರಸ್ತ ಯುವತಿಯ ಚೆಕ್ಗಳೇನಿದ್ದಾವೆ, ಜೊತೆಯಲ್ಲಿ ಆಕೆಯ ಮೊಬೈಲನ್ನು ಕೂಡ ತಗೊಂಡೋಗಿದ್ದಾನೆ. ಬಹಳಷ್ಟು ಮಹತ್ವದ ಅಮೂಲ್ಯವಾದಂಥ ದಾಖಲೆಗಳಿದ್ದಾವೆ. ಸಿಐಡಿ ತನಿಖೆಗೆ ವಹಿಸಿದ್ದಕ್ಕೆ ಅಪಸ್ವರ.
ಸಿಐಡಿ ತನಿಖೆಗೆ ವಹಿಸಿದ್ದು ಕಣ್ಣೊರೆಸುವ ತಂತ್ರ. 1 ತಿಂಗಳೊಳಗೆ ಕೇಸ್ ಮುಚ್ಚಿ ಹಾಕ್ತಾರೆ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಇತ್ತ ಗೃಹ ಸಚಿವರು 20 ವರ್ಷಗಳಲ್ಲಿ ಆದ ಅಕ್ರಮದ ಬಗ್ಗೆ ತನಿಖೆ ಆಗುತ್ತೆ ಎಂದಿದ್ದಾರೆ. ಸತ್ಯಾಂಶಗಳು ಹೊರಗೆ ತರ್ತಾರೆ, ಇದು ಸಿಐಡಿಯಿಂದ ನೋಡೋಣ. ಅದರಲ್ಲೇನು ಸಂಶಯ ಏನೂ ಆಗಲ್ಲ ಅದರಿಂದ. ಏಕೆಂದರೆ ಅದು ಸತ್ಯಾಂಶ ಹೊರಗೆ ಬರಲಿಕ್ಕೆ ಹೋದರೆ ಹಲವಾರು ಥರ ಉರುಳೋಯ್ತವಲ್ಲ, ಅದರಿಂದ ಬರೋಲ್ಲ. 1 ತಿಂಗಳ ಇದೆಲ್ಲ ಮುಚ್ಚಾಕ್ತಾರೆ. ಸ್ಯಾಂಟ್ರೋ ರವಿಯ ಪ್ರಕರಣವನ್ನು ಮೈಸೂರು ಪೊಲೀಸರು ಮಾಡ್ತಾಯಿದ್ರು ಎನ್ಕ್ವೈರಿ. ಒಂದು ಪಾರದರ್ಶಕವಾಗಿ ನಡಿಬೇಕು, ಯಾವುದೇ ಒತ್ತಡಗಳು ಇರಬಾರ್ದು ಅಂತೇಳಿ ಅದನ್ನು ಸಿಒಡಿಗೆ ವಹಿಸುವಂಥ ನಿರ್ಣಯವನ್ನು ತಗೊಂಡಿದ್ದೀವಿ. ಇವೆಲ್ಲದರ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರಕರಣಗಳು ಯಾವುದಿದ್ದಾವೆ ಅವನು ಕೂಡ ಅವರು ಮಾಡ್ತಾರೆ. ಸ್ಯಾಂಟ್ರೋ ರವಿ ವಿರುದ್ಧ ಮತ್ತೊಂದು ಎಫ್ಐಆರ್. ಚೆಕ್ ಬುಕ್ ಕಳವು, ದುರ್ಬಳಕೆ ಆರೋಪ. ಸ್ಯಾಂಟ್ರೋ ರವಿ ವಿರುದ್ಧ ಮತ್ತೊಂದು ಎಫ್ಐಆರ್ ಆಗಿದೆ. ಚೆಕ್ ಬುಕ್ ಕಳವು ಹಾಗೂ ದುರ್ಬಳಕೆ ಆರೋಪ ಮಾಡಿ ಆತನ ಪತ್ನಿ ಮೈಸೂರಿನ ದೇವರಾಜ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ದೂರಿನಲ್ಲಿ ಆರ್ಆರ್ ನಗರದ ಮನೆ ಮಾಲೀಕ ಪ್ರಕಾಶ್ ವಿರುದ್ಧವೂ ಆರೋಪ ಮಾಡಲಾಗಿದೆ. ಸ್ಯಾಂಟ್ರೋ ರವಿ ಪತ್ನಿ ವಿರುದ್ಧ ಸುಳ್ಳು ಕೇಸ್. ವಿಚಾರಣೆಗೆ ಹೆದರಿ ಇನ್ಸ್ಪೆಕ್ಟರ್ ಆಸ್ಪತ್ರೆ ನಾಟಕ. ಸ್ಯಾಂಟ್ರೋ ರವಿ ಪತ್ನಿ ವಿರುದ್ಧ ಈ ಹಿಂದೆ ಕಾಟನ್ಪೇಟೆಯಲ್ಲಿ ಇನ್ಸ್ಪೆಕ್ಟರ್ ಪ್ರವೀಣ್ ಸುಳ್ಳು ಕೇಸ್ ದಾಖಲಿಸಿದ್ರು. ನಂತರ ಡಿಸಿಪಿ ವರದಿ ಮೇಲೆ ಆತನನ್ನ ಅಮಾನತು ಮಾಡಲಾಗಿತ್ತು. ನಂತರ ಕೇಸ್ ಸಿಸಿಬಿಗೆ ವರ್ಗಾವಣೆ ಸಹ ಆಗಿತ್ತು. ಈಗ ಎಲ್ಲ ಕೇಸ್ಗಳು ಸಿಐಡಿಗೆ ಹೋಗಿದ್ದೇ ಅಮಾನತ್ತಾಗಿರುವ ಇನ್ಸ್ಪೆಕ್ಟರ್ ಆಸ್ಪತ್ರೆ ಸೇರಿದ್ದಾರೆ. ವಿಚಾರಣೆ ಭೀತಿಯಲ್ಲೇ ಆಸ್ಪತ್ರೆಗೆ ದಾಖಲಾದ್ರ ಅನ್ನೋ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2024ಕ್ಕೂ ದೇಶದಲ್ಲಿ ವಿಜಯ ಪತಾಕೆ ಹಾರಿಸಲು ಕೇಸರಿ ಪಡೆ ಸಜ್ಜಾಗಿದೆ. ಜೊತೆಗೆ 9 ವಿಧಾನಸಭೆ ಚುನಾವಣೆ ಗೆಲುವಿಗೂ ಕಾರ್ಯತಂತ್ರ ರೂಪಿಸಲಾಗ್ತಾ ಇದ್ದು, ಇನ್ನೊಂದು ಟರ್ಮ್ ಜೆಪಿ ನಡ್ಡಾರದ್ದೇ ಬಿಜೆಪಿ ಸಾರಥ್ಯ. ನವರಾಜ್ಯ ಚುನಾವಣೆಗೆ ಕೇಸರಿ ರಣಕಹಳೆ. ದೆಹಲಿಯಲ್ಲಿ ಮೋದಿ, ಶಾ, ನಡ್ಡಾ ತಂತ್ರಗಾರಿಕೆ. ಇದೇ ವರ್ಷ ಬರಲಿರೋ 9 ರಾಜ್ಯಗಳ ಚುನಾವಣೆಗೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬಿಜೆಪಿ ರಣಕಹಳೆ ಮೊಳಗಿಸಿದೆ. ಅಲ್ಲದೆ 2024ರ ಲೋಕಸಭಾ ಚುನಾವಣೆಗೂ ಈಗಿನಿಂದಲೇ ತಂತ್ರಗಾರಿಕೆ ನಡೆಸಲಾಗ್ತಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ನಡೆದಿದ್ದು, ಚುನಾವಣೆ ದೃಷ್ಟಿಯಿಂದ ಕೆಲ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಇದೇ ವರ್ಷ 9 ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆದಿದೆ. ಈ ಎಲ್ಲ 9 ರಾಜ್ಯಗಳ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ತರಬೇಕೆಂದು ಹೈಕಮಾಂಡ್ ಆಯಾ ರಾಜ್ಯಗಳ ಮುಖಂಡರುಗಳಿಗೆ ಸೂಚನೆ ನೀಡಲಾಗಿದೆ. ಈ ವರ್ಷ ತ್ರಿಪುರಾ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಸೇರಿದಂತೆ ಛತ್ತೀಸ್ಗಢ, ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ತೆಲಂಗಾಣದಲ್ಲಿ ಚುನಾವಣೆ ನಡೆಯಲಿದೆ. ಈ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲೋ ಬಗ್ಗೆ ಕಾರ್ಯಕಾರಿಣಿಯಲ್ಲಿ ಚರ್ಚೆ ನಡೆದಿದೆ. ಈ ಎಲೆಕ್ಷನ್ ದೃಷ್ಟಿಯಿಂದ ಕಾರ್ಯಕಾರಿಣಿ ನಡೆಸಿದ್ದು, ದೇಶಾದ್ಯಂತ ಸುಮಾರು 350ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಎರಡು 2024ರವರೆಗೂ ನಡ್ಡಾ ಬಿಜೆಪಿ ರಾಷ್ಟ್ರಾಧ್ಯಕ್ಷ. ಇನ್ನು 2024ರ ಲೋಕಸಭಾ ಚುನಾವಣೆವರೆಗೂ ಜೆಪಿ ನಡ್ಡಾ ಅವರೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಎಂದು ನಡೆದ ಕಾರ್ಯಕಾರಿಣಿಯಲ್ಲಿ ಘೋಷಿಸಲಾಗಿದೆ. ನಡ್ಡಾ ಅವರ ನೇತೃತ್ವದಲ್ಲೇ 2024ರ ಲೋಕಸಭಾ ಚುನಾವಣೆ ಎದುರಿಸುತ್ತೇವೆ ಅಂತ ಅಮಿತ್ ಶಾ ಹೇಳಿದ್ದಾರೆ. श्री जगत प्रकाश नड्डा जी को राष्ट्रीय कार्यकारिणी ने आज सर्वानुमत प्रस्ताव किया है. श्री राजनाथ सिंह जी ने इस प्रस्ताव को रखा और सभी भारतीय जनता पार्टी के सदस्यों ने इसको सहर्ष हर्ष ध्वनि के साथ सर्वानुमत से स्वीकार किया है कि जगत प्रकाश नड्डा जी को जून 2024 तक भारतीय जनता पार्टी के अध्यक्ष के रूप में इनके कार्यकाल को बढ़ोतरी की जाए. ಇದೇ ವೇಳೆ ಮಾತನಾಡಿದ ಜೆಪಿ ನಡ್ಡಾ, ಮೋದಿ ನೇತೃತ್ವದ ಸರ್ಕಾರ ಭಾರತವನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡಿದೆ. ಮುಂದಿನ ಲೋಕಸಭಾ ಚುನಾವಣೆ ಸೇರಿದಂತೆ ವಿಧಾನಸಭಾ ಚುನಾವಣೆಗಳಲ್ಲೂ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜೆಪಿ ನಡ್ಡಾ ಮುಂದುವರೆದಿರುವುದಕ್ಕೆ ಸಿಎಂ ಬೊಮ್ಮಾಯಿ ಟ್ವಿಟರ್ನಲ್ಲಿ ಅಭಿನಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಟೇಕ್ ಆಫ್ ವೇಳೆ ಬೆಂಗಳೂರು ದಕ್ಷಿಣ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿಮಾನದ ಎಮರ್ಜೆನ್ಸಿ ಡೋರ್ ತೆಗೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಚೆನ್ನೈನಿಂದ ತಿರುಚಿರಾಪಳ್ಳಿಗೆ ಹೊರಟಿದ್ದ ಇಂಡಿಗೋ ಫ್ಲೈಟ್ 6E7339 ನಲ್ಲಿ ತುರ್ತು ನಿರ್ಗಮನ ದ್ವಾರ ಅನ್ಲಾಕ್ ಮಾಡಿದ್ದಾರೆ. ಈ ಬಗ್ಗೆ ಇಂಡಿಗೋ ಏರ್ಲೈನ್ಸ್ ಹೇಳಿಕೆ ಬಿಡುಗಡೆ ಮಾಡಿದೆ. ಇನ್ನು ಘಟನೆ ಬಗ್ಗೆ ಕ್ಷಮೆಯಾಚಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಡಿಜಿಸಿಎ ತನಿಖೆಗೆ ಆದೇಶಿಸಿದೆ. ಭಯೋತ್ಪಾದನೆ ವಿಚಾರದಲ್ಲಿ ಜಾಗತಿಕ ಮಟ್ಟದಲ್ಲಿ ಕೊನೆಗೂ ಭಾರತದ ನಿಲುವಿಗೆ ಜಯ ಸಿಕ್ಕಿದೆ. ಜಗತ್ತಿನ ಮುಂದೆ ಕುತಂತ್ರಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡುವಲ್ಲಿ ಮೋದಿ ನೇತೃತ್ವದ ಸರ್ಕಾರ ಯಶಸ್ಸಾಗಿದೆ. ಅಂದು ನವೆಂಬರ್ 26, 2008 ದೇಶದ ವಾಣಿಜ್ಯ ನಗರಿ ಹೃದಯ ಭಾಗದ ಮೇಲೆ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿ ನೂರಾರು ಜನರ ಪ್ರಾಣ ತೆಗೆದಿದ್ರು. ಇದು ನೆರೆಯ ಪಾಕ್ ಕೃತ್ಯ ಅಂತ ಸಾಬೀತಾದ್ರೂ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ಮಾತ್ರ ಪಾಕಿಸ್ತಾನ ಇರಲಿಲ್ಲ. ಈಗ ಈ ಕೃತ್ಯದಿಂದ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಬೆತ್ತಲಾಗಿದೆ. ಪಾಕ್ ಬೆನ್ನಿಗಿದ್ದ ಚೀನಾ ಬಣ್ಣವೂ ಬಯಲಾಗಿದೆ. ಪಾಕಿಸ್ತಾನದ ಮಕ್ಕಿಗೆ ಕೊನೆಗೂ ಜಾಗತಿಕ ಉಗ್ರನ ಪಟ್ಟ. ಭಾರತಕ್ಕೆ ರಾಜತಾಂತ್ರಿಕ ಗೆಲುವು, ಚೀನಾಗೆ ಮುಖಭಂಗ. ಮುಂಬೈ ದಾಳಿ ರೂವಾರಿಗಳಲ್ಲಿ ಒಬ್ಬನಾದ ಅಬ್ದುಲ್ ರಹಮಾನ್ ಮಕ್ಕಿಯನ್ನ ಜಾಗತಿಕ ಉಗ್ರನೆಂದು ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಅಲ್ಲದೆ ಆತನಿಗೆ ಸಂಬಂಧಪಟ್ಟ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿದೆ. ಜೊತೆಗೆ ಆತನ ಬಳಿಯಿದ್ದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡು ಆತನ ಪ್ರಯಾಣಕ್ಕೂ ನಿಷೇಧ ಹೇರಿದೆ. ಮಕ್ಕಿ ಜಾಗತಿಕ ಭಯೋತ್ಪಾದಕ ಪಟ್ಟಿಗೆ ಸೇರಿಸುವ ಮೂಲಕ ಪಾಕ್ ಮತ್ತು ಚೀನಾಗೆ ಭಾರೀ ಮುಖಭಂಗವಾಗಿದೆ. ವಿಶ್ವಸಂಸ್ಥೆಗೆ ಪ್ರಸ್ತಾವನೆ ಸಲ್ಲಿಸಿದ್ದ ಭಾರತ, ಅಮೆರಿಕ. ಭಾರತ ಮತ್ತು ಅಮೆರಿಕ ಆತನನ್ನ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅಂತ ಗುರುತಿಸುವಂತೆ ವಿಶ್ವಸಂಸ್ಥೆಗೆ ಪ್ರಸ್ತಾವನೆ ಸಲ್ಲಿಸುತ್ತಾ ಬಂದಿದ್ವು. 2020ರಲ್ಲಿ ಪಾಕಿಸ್ತಾನದ ಭಯೋತ್ಪಾದನಾ ನಿಗ್ರಹ ನ್ಯಾಯಾಲಯವು ಮಕ್ಕಿಯನ್ನ ಉಗ್ರಗಾಮಿ ಅಂತ ಘೋಷಿಸಿ ಶಿಕ್ಷೆ ವಿಧಿಸಿತ್ತು. ಆದರೆ ಈತನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಿಸಲು ಈ ಮೊದಲು ಚೀನಾ ಹಲವು ಅಡೆತಡೆಗಳನ್ನ ಒಡ್ಡಿತ್ತು. ಇನ್ನು ಮಕ್ಕಿಯನ್ನ ಭಾರತ ಸರ್ಕಾರ ಯುಎಪಿಎ ಕಾಯ್ದೆಯಡಿ ಉಗ್ರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದೆ. ಅಲ್ಲದೆ ಅಮೆರಿಕ ಈತನ ಸುಳಿವು ಕೊಟ್ಟವರಿಗೆ $2 ಮಿಲಿಯನ್ ಅಮೆರಿಕನ್ ಹಣ ನೀಡೋದಾಗಿಯೂ ಘೋಷಿಸಿತ್ತು. ಇದೀಗ ವಿಶ್ವಸಂಸ್ಥೆಯೇ ಅಬ್ದುಲ್ ರೆಹಮಾನ್ ಮಕ್ಕಿ ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಘೋಷಿಸಿದೆ. We welcome the decision of the UN Security Council's ISI and Al-Qaeda Sanctions Committee to list Lashkar-e-Taiba terrorist Abdul Rahman Makki, who is also the brother-in-law of LET leader Hafiz Saeed. Makki has occupied various leadership roles in the LET, including raising funds for the organization. ಇನ್ನು ಈತನ ಉಗ್ರ ಕೃತ್ಯದ ಜಾಡು ಏನು ಅನ್ನೋದನ್ನ ನೋಡೋದಾದ್ರೆ 2000ನೇ ವರ್ಷದಲ್ಲಿ ದಿಲ್ಲಿ ಕೆಂಪುಕೋಟೆ ದಾಳಿಯಲ್ಲೂ ಈತನ ಪಾತ್ರ ಇತ್ತು. 2008ರ ಮುಂಬೈ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಅಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳ ಮೇಲೆ ಅಟ್ಯಾಕ್ನಲ್ಲೂ ಈತನ ಹೆಸರಿತ್ತು. ಏನು ದೇಶದಲ್ಲಿ ವಿವಿಧೆಡೆ ಹಿಂಸಾಚಾರಗಳಿಗೆ ಮುಸ್ಲಿಂ ಯುವಕರಿಗೆ ಪ್ರೇರೇಪಣೆ ನೀಡುತ್ತಿದ್ದ. ಅಲ್ಲದೆ ದುಷ್ಕೃತ್ಯಗಳಿಗೆ ಹಣ ಸಹಾಯ ಕೂಡ ಮಾಡ್ತಿದ್ದ. ಏನು ಈತ ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಯ ಅಧಿನಾಯಕ ಹಫೀಜ್ ಸಯೀದ್ನ ಬಾಮೈದ. 2ನೇ ಮದುವೆಯಾದ ಭೂಗತ ಪಾತಕಿ ದಾವೂದ್. ಸೋದರಿಯ ಮಗನಿಂದಲೇ ಮದುವೆ ಬಗ್ಗೆ ಮಾಹಿತಿ. ಈ ಮಧ್ಯೆ ಭಾರತಕ್ಕೆ ಬೇಕಾಗಿರುವ ಮತ್ತೋರ್ವ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ದಾವೂದ್ ಇಬ್ರಾಹಿಂ ಪಾಕ್ನ ಪಠಾಣ್ ಎಂಬ ಮಹಿಳೆಯನ್ನ 2ನೇ ಮರುಮದುವೆ ಮಾಡಿಕೊಂಡಿದ್ದಾನಂತೆ. ಈ ಬಗ್ಗೆ ಆತನ ಸಹೋದರಿ ಹಸೀನಾ ಪಾರ್ಕರ್ ಮಗ ಅಲಿಶಾ ಪಾರ್ಕರ್ ಎನ್ಐಎ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ದಾವೂದ್ ಇಬ್ರಾಹಿಂ ಭಾರತದ ದೊಡ್ಡ ನಾಯಕರು ಮತ್ತು ಉದ್ಯಮಿಗಳ ಮೇಲೆ ದಾಳಿ ನಡೆಸಲು ಸಂಚು ರೂಪಿಸಿದ್ದ ಹಾಗೂ ದೊಡ್ಡ ನಗರಗಳಲ್ಲಿ ಹಿಂಸೆ ಸೃಷ್ಟಿಸಬಹುದು ಅನ್ನೋ ಮಾಹಿತಿ ಎನ್ಐಎಗೆ ಸಿಕ್ಕಿತ್ತು. ಈ ಬಗ್ಗೆ ದಾವೂದ್ ಇಬ್ರಾಹಿಂನ ಸೋದರಳಿಯ ಅಲಿಶಾ ಪಾರ್ಕರ್ ಹೇಳಿಕೆಯನ್ನ ಎನ್ಐಎ ದಾಖಲಿಸಿಕೊಂಡಿದೆ. ಒಟ್ನಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರ ಮಕ್ಕಿಯನ್ನ ಜಾಗತಿಕ ಉಗ್ರ ಅಂತ ಘೋಷಿಸಿರೋದು ಭಾರತಕ್ಕೆ ಬಹುದೊಡ್ಡ ಗೆಲುವಾಗಿದೆ. ಇದರಿಂದಾಗಿ ಗುಳ್ಳೆನರಿ ಪಾಕ್ ಮತ್ತೆ ಚೀನಾಕ್ಕೆ ತಕ್ಕ ಶಾಸ್ತಿಯಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಮತ್ತೆ ಹಿಂದೂ ದೇಗುಲಗಳ ಮೇಲೆ ದಾಳಿ ಮಾಡಲಾಗಿದೆ. ಖಲಿಸ್ತಾನ್ ಬೆಂಬಲಿತ ಕಿಡಿಗೇಡಿಗಳು ಮೆಲ್ಬೋರ್ನ್ನಲ್ಲಿರೋ ಶ್ರೀ ಶಿವ ವಿಷ್ಣು ಮಂದಿರದ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲದೆ ದೇಗುಲದ ಮುಖ್ಯ ದ್ವಾರ ಒಳಭಾಗದ ಗೋಡೆಗಳ ಮೇಲೆ ಹಿಂದೂ ವಿರೋಧಿ ಬರಹಗಳನ್ನು ಬರೆದಿದ್ದಾರೆ. ಟಾರ್ಗೆಟ್ ಮೋದಿ, ಮೋದಿ ಹಿಟ್ಲರ್, ಖಲಿಸ್ತಾನ್ ಜಿಂದಾಬಾದ್ ಅಂತ ಬರೆದಿದ್ದಾರೆ. ಅಲ್ಲದೆ ಸಂತ ಬಿಂದ್ರನ್ ವಾಲೆ ಹುತಾತ್ಮ ಅಂತ ಘೋಷಣೆಗಳನ್ನ ಬರೆದಿದ್ದಾರೆ. ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ದೂರನ್ನ ನೀಡಿದ್ದು ಕಿಡಿಗೇಡಿಗಳಿಗಾಗಿ ಹುಡುಕಾಟ ನಡೀತಾ ಇದೆ.